ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದಗೋಕುಲ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಫೈನಲಿ ಅಂತೂ ಇಲ್ಲಿ ಇಂದ್ರ ನಂದನ್ಗೆ ಸರಿಯಾಗಿ ಫಿಟ್ಟಿಂಗ್ ನೀಡ್ತಾಳೆ. ಅಮೂಲ್ಯ ನಮ್ಮನೆಗೆ ಬಂದಿಲ್ಲ ಸತ್ಯ ರಿವೀಲ್ ಮಾಡ್ತಾಳೆ. ಇದರಿಂದಾಗಿ ನಂದ ಕೋಪ ಮಾಡಿಕೊಂಡು ಮನೆಗೆ ಬಂದುಬಿಟ್ಟು ಗಿರ್ಜಾ ಗಿರ್ಜಾ ಅಂದ್ಬಿಟ್ಟು ಗಟ್ಟಿಯಾಗಿ ಕೂಗ್ತಾ ಇರ್ತಾನೆ. ಎಲ್ಲರೂ ಕೂಡ ಭಯದಿಂದ ಓಡಿ ಬರ್ತಾರೆ. ಏನಾಯಿತು ಮಾವನಿಗೆ ಈ ರೀತಿ ಕೂಗ್ತಾ ಇದ್ದಾರೆ ಅಂದ್ಬಿಟ್ಟು ಪ್ರಿಯಾ, ಮಾಧವ, ಕೇಶವ, ಮೀನಾ ಮತ್ತು ಈ ಒಂದು ಗಿರಿಜಾ ಎಲ್ಲರೂ ಕೂಡ ಬರ್ತಾರೆ. ಏನ್ರಿ ಏನಾಯಿತು ಅಂತಿದ್ರೆ, ಏನಾಯ್ತಾ ಛೆ, ಈ ಮನೆಯಲ್ಲಿ ಏನೇನೋ ಆಗ್ತಾಯಿದೆ ನನಗೆ ಗೊತ್ತಿಲ್ಲದೇನೆ ಅಂದ್ಬಿಟ್ಟು ಅಂತ ಇರ್ತಾರೆ. ಯಾಕ್ರಿ ಅಂಥದ್ದು ಏನಾಯಿತು ಈಗ ಅಂತ ಕೇಳ್ತಾ ಇದ್ರೆ, ಅಲ್ಲ ನಮ್ಮನೆಗೂ ಇದ್ರ ಮನೆಗೂ ಆಗಬರಲ್ಲ ಅಂತ ಚೆನ್ನಾಗೇ ಗೊತ್ತಾನೆ, ಆದರೆ ಯಾರು ನಮ್ಮನೆಯಿಂದ ಅವ್ರ ಮನೆಗೆ ಕಾಲಿಟ್ಟಿದ್ದು ಅಂದ್ಬಿಟ್ಟು ಅಂತ ಇರ್ತಾಳೆ. ಆಗ ಅಮ್ಮು ಅಲ್ಲೇ ಇರ್ತಾಳೆ. ಅಯ್ಯೋ ಈ ವಿಚಾರ ಮಾವನಿಗೆ ಹೆಂಗೆ ಗೊತ್ತಾಯಿತು ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರ್ತಾಳೆ. ಹೇಳ್ಬೇಕು, ಹೇಳ್ದೆ ತಾನೆ ಅಲ್ಲಿಗೆಲ್ಲ ಹೋಗ್ಬಾರ್ದು ಅಂತ, ಆದರೂ ಆ ಮನೆಗೆ ಹೋಗಿದ್ರ, ಯಾರು ಹೋಗಿದ್ರ, ಸತ್ಯ ಹೇಳಿ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಅಮ್ಮು, ಅಯ್ಯೋ ಯಾರೋ ಮಾವನಿಗೆ ಸತ್ಯ ಹೇಳಿದ್ದಾರೆ, ಮತ್ತು ನಾನೇ ಒಪ್ಕೊಂಡ್ಬಿಡ್ತೀನಿ ಆ ಮನೆಗೆ ಹೋಗಿದ್ದು ನಾನೇ ಅಂತ, ಇಲ್ಲಾಂದರೆ ಇದೆಲ್ಲ ಕೂಡ ವಲ್ಲಭ ಮೇಲೆ ಬರುತ್ತೆ, ಅದು ಮಾವ ಆ ಮನೆಗೆ ಹೋಗಿದ್ದು ನಾನೇ ಅಂತಂದ್ಬಿಟ್ಟು ಅಮ್ಮು ಅಂತಾಳೆ. ಇದರಿಂದಾಗಿ ನಂದಾಗೆ ಕೋಪ ಬರುತ್ತೆ. ಏನು ಆ ಮನೆಗೆ ಯಾಕೆ ಹೋಗಬೇಕು, ಹೇಳಿದ್ದೀನಿ ತಾನೆ ಆ ಮನೆಗೂ ನಮ್ಮ ಮನೆಗೂ ಸಂಬಂಧ ಇಲ್ಲ. ಈ ಮನೆಗೆ ಬಂದಮೇಲೆ ಇಲ್ಲಿ ಆಚಾರ ವಿಚಾರ ಇಲ್ಲ, ಸಂಪ್ರದಾಯ ಇಲ್ಲ, ನೀನು ಕೂಡ ಪಾಲನೆ ಮಾಡಬೇಕು. ನಿನಗೆ ಗೊತ್ತಿಲ್ವಾ ಈ ಮನೆಗೆ ಆ ಮನೆಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ, ಮತ್ತೆ ಯಾಕೆ ಆ ಮನೆಗೆ ಹೋಗಿ ನಿರ್ಧಾರ ಮಾಡಿದೆ ನೀನು ಅಂದ್ಬಿಟ್ಟು ಇಲ್ಲಿ ಬೈತಾ ಇರ್ತಾರೆ. ಆಗ ಅದು ಮಾವ ಅದು ಅಂತೇಳ್ಬಿಟ್ಟು ಇಲ್ಲಿ ಅಮ್ಮು ಅನ್ಬೇಕಾದ್ರೆ ಅಲ್ಲಿಗೆ ಈ ಒಂದು ವಲ್ಲಭ ಬಂದ್ಬಿಟ್ಟು, ಅಪ್ಪ ನಾನೇ ಆ ಮನೆಗೆ ಅವಳ ಹೋಗು ಅಂತ ಹೇಳಿದ್ದು, ಇದಕ್ಕೆ ನಾನೇ ಕಾರಣ ಅಂದ್ಬಿಟ್ಟು ಸತ್ಯ ಒಪ್ಕೊಳ್ತಾನೆ. ಆಗ ಏನೋ ಹೇಳ್ತಿದ್ದೆ ನೀನು ಅಂತೀರೆ, ಹೌದು ಅವಳಿಗೂ ಅವ್ರ ಅಪ್ಪ ಅಮ್ಮನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಿತ್ತು, ಅದಕ್ಕೆ ಈ ಒಂದು ಬಣ್ಣದ ಓಕುಳಿ ನೆಪ ಹೇಳ್ಬಿಟ್ಟು ಅವಳು ಅವ್ರ ಮನೆ ಕಳಿಸಿದ್ದೆ ಅಂದ್ಬಿಟ್ಟು ನಂದ ಅಂತಾರೆ. ಸಾರಿ ಈ ಒಂದು ವಲ್ಲಭ ಅಂತಾರೆ. ಆಗ ನಂದ, ನೋಡ್ದೆ ಗಿರಿಜಾ ಇವನು ಏನೆಲ್ಲ ಮಾಡ್ತಾ ಇದ್ದಾನೆ, ಅಲ್ಲ ಈ ಮನೆಯಲ್ಲಿ ದೊಡ್ಡವರು ಇದರ ಅಂತ ಮರ್ಯಾದೆನೇ ಇಲ್ವಾ, ನಮ್ಮ ಒಂದು ಮಾತು ಕೇಳಬೇಕು ಅನ್ನೋದು ಗೊತ್ತಾಗಲ್ವಾ, ನೋಡಿದ್ಯಾ ಇನ್ನು ಎಜುಕೇಷನಲ್ಲೂ ನಾನು ಹೇಳಿದ್ದು ಮಾಡಲ್ಲ, ಇನ್ನು ಮದುವೆ ವಿಚಾರದಲ್ಲೂ ನನ್ನ ಮಾತು ಕೇಳಿಲ್ಲ, ಇನ್ನು ಇತ್ತ ಕೆಲಸ ಮಾಡಲಿ ಸಂಸಾರ ಮಾಡಲಿ ಕೂಡ ನಮ್ಮ ಮಾತು ಮೀರಿನೇ ಕೆಲಸ ಮಾಡ್ತಾ ಇದ್ದಾನೆ. ಇವನು ಇಲ್ಲೇ ಇದ್ದರೆ ತುಂಬಾ ಕಷ್ಟ ಆಗ್ತಿದೆ. ಛೇ ನನಗಂತೂ ನೆಮ್ಮದಿನೇ ಇಲ್ಲ. ದುಡಿಯೋ ಗಂಡನಿಗೆ ಮನೆಗೆ ಬಂದರೆ ಒಂಚೂರು ನೆಮ್ಮದಿ ಆದರೂ ಸಿಗಬೇಕು, ಆದರೆ ನಮ್ಮ ಮನೆಯಲ್ಲಿ ಮನೆಗೆ ಬಂದರೆ ದಿನ ಒಂದು ಕಿರಿಕಿರಿ ಆಗ್ತಾನೇ ಇದ್ದಾವೆ. ಛೇ ಯಾಕಾದರೂ ಮನೆಗೆ ಬರ್ತೀನಿ ಅನಿಸ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಬೇಜಾರಾಗ್ತಾ ಇರ್ತಾರೆ ನಂದ. ಇತ್ತ ಹೊರಗಡೆ ಗೇಟಿನ ಹತ್ರ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ ಇಂದ್ರ. ಆಗ ಅಲ್ಲಿಗೆ ಜ್ಯೋತಿ ಬಂದ್ಬಿಟ್ಟು, ಏನಮ್ಮ ನೀನು ಗೇಟಿನ ಹತ್ರ ನಿಂತ್ಕೊಂಡು ಬಿಸಿಲಲ್ಲಿ ಏನೋ ನೋಡ್ತಿರವಾಗಿದೆ, ಅದು ಎದುರು ಮನೆಯಲ್ಲಿ ಏನಿದೆ ಅಂತ ಸ್ಪೆಷಲ್ಲು ಅಂದ್ಬಿಟ್ಟು ಅಂತಾರೆ. ಈಗ ತಾನೇ ಆಟಮ್ ಬಾಂಬ್ ಬಿಟ್ಟಿದ್ದೀನಿ, ಇನ್ನು ಮುಂದೆ ಬ್ಲಾಸ್ಟ್ ಆಗುತ್ತೆ, ಅದಕ್ಕೆ ಕಾಯ್ತಾ ಇದ್ದೀನಿ ಕಣೆ ಅಂದ್ಬಿಟ್ಟು ಅಂತಾರೆ. ಅಮ್ಮ ಏನದು ಸರಿಯಾಗಿ ಹೇಳೆ ಅಂದ್ಬಿಟ್ಟು ಜ್ಯೋತಿ ಅಂತಾಳೆ. ಆಗ ಇಂದ್ರ, ಸರಿ ಕಣೆ, ಈಗ ಅಮ್ಮನ ಮನೆಗೆ ಬಂದರೆ ವಿಚಾರ ಆ ನಂದನ್ಗೆ ಹೇಳ್ಬಿಟ್ಟಿನಿ, ನಂದನ್ ಈಗ ಮನೆಗೆ ಹೋಗಿ ಕೂಗಾಡಿ ಕಿರ್ಚಾಡ್ತಿದ್ದಾನೆ ನೋಡು, ಸೌಂಡ್ ಬೇರೆ ಕೇಳ್ತಾ ಇದೆ. ಇದರಿಂದಾಗಿ ಅಮ್ಮ ಈ ಮನೆಗೆ ಬಂದರೆ ವಿಚಾರ ಗೊತ್ತಾಗಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅಮ್ಮು ಈಗ ನಮ್ಮ ಮನೆಗೂ ಬರೋಂಗಿಲ್ಲ, ಅವ್ರ ಮನೆಗೂ ಹೋಗಿಲ್ಲ, ಬೀದಿ ಪಾಲಾಗ್ತಾಳೆ, ಅದಕ್ಕೆ ಕಾಯ್ತಾ ಇರೋದು ಅಂದ್ಬಿಟ್ಟು ಅಂತಾರೆ. ಏನು ಹೌದಾ, ವಾವಮ್ಮ ಸೂಪರ್ ಪ್ಲ್ಯಾನ್ ಮಾಡಿದೆ, ಅಂತೂ ಇಂತೂ ಅವಳಿಗೆ ಅದೇ ಗತಿ ಆಗಬೇಕು, ನನಗೆ ಅವರಿಂದ ತೊಂದರೆ ಆಗ್ತಾಯಿದೆ, ನೋಡ್ತಾ ಇರು ಅವಳಿಗೆ ಹಾಗೇ ಆಗಬೇಕು, ನಾನು ಕೂಡ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೇನೆ, ನೋಡೋಣ ಆದಷ್ಟು ಬೇಗ ಆ ಅಮ್ಮು ಹೊರಗಡೆ ಬರ್ತಾಳ ಅಂತ ಅಂದ್ಬಿಟ್ಟು ಇಲ್ಲಿ ಜ್ಯೋತಿ ಇಂದ್ರ ಇಬ್ಬರು ಕೂಡ ಈ ಒಂದು ಅಮ್ಮು ಹೊರಗಡೆ ಬರೋದನ್ನು ಕಾಯ್ತಾ ಇರ್ತಾರೆ. ಆಗ ಮಾವ ಅದು ಏನಾಯಿತು ಅಂದರೆ ನನ್ನಿಂದನೇ ವಲ್ಲಭ ಆ ಮನೆಗೆ ನನ್ನ ಕಳಿಸೋ ಪ್ರಯತ್ನ ಪಟ್ಟಿದ್ದು, ನಾನೇ ಅಪ್ಪಂಗೆ ನೋಡ್ಬೇಕಂತ ಆಸೆ ಪಟ್ಟಿದ್ದೆ, ಅದಕ್ಕೆ ಈ ರೀತಿ ಹೋಳಿ ಎಲ್ಲ ನೆಪ ಇಟ್ಕೊಂಡು ಅವನು ಕಳಿಸಿದ್ದು, ಆದರೆ ಇದರಲ್ಲಿ ಒಂದೇನೂ ತಪ್ಪಿಲ್ಲ, ಎಲ್ಲ ತಪ್ಪು ನಂದೇ ಅಂದ್ಬಿಟ್ಟು ಅಮ್ಮು ಅಂತ ಇರ್ತಾಳೆ. ಆಗ ಅಮ್ಮು, ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು ಅಂತಂದ್ಬಿಟ್ಟು ಇಲ್ಲಿ ವಲ್ಲಭ ಅಂತ ಇದ್ದರೆ, ಇತ್ತ ಪ್ರಿಯ ಮೆಲ್ಲನೆ ಹೊರಗಡೆ ಬಂದುಬಿಟ್ಟು ಅವ್ರ ಅಮ್ಮನಿಗೆ ಕಾಲ್ ಮಾಡ್ತಾಳೆ. ಅಲೋ ಏನಮ್ಮ ಪ್ರಿಯ ಅಂತಾರೆ. ಇಲ್ಲಿ ವಾಣಿ, ಅಮ್ಮ ಪ್ರಿಯ ಹೇಳ್ತಿರ್ತಾರೆ, ಅಮ್ಮ ನಮ್ಮ ಮನೇಲಿ ದೊಡ್ಡ ಜಗಳ ಆಗ್ತಾಯಿದೆ ಅಮ್ಮ ಅಂದ್ಬಿಟ್ಟು ಅಂತಾರೆ. ಏನು ಜಗಳನ, ಏನೇ ಹೇಳ್ತಿದ್ದೆ ನೀನು, ನಾನೇನು ಊಟದ ಟೈಮ್ ಆಗಿದೆ, ಗಂಟೆಗೇನು ಊಟ ತೊಗೊಂಡು ಹೋಗ್ತಾರೆ ಅಂದ್ಕೊಂಡ್ರೆ ನೀನೇನು ಜಗಳ ಗಿಗಳ ಅಂತಿದ್ದೀಯ ಅಂದ್ಬಿಟ್ಟು ಇಲ್ಲಿ ಪ್ರಿಯವ್ರ ಅಮ್ಮ ಹೇಳ್ತಾಳೆ. ಹೌದು ಅಮ್ಮ, ವಲ್ಲಭ ಇದನ್ನಲ್ವಾ ಅವಳು ಹೆಂಡ್ತಿ ಅಮ್ಮನ ಮನೆ ಕಳಿಸಿದ್ಲಂತೆ, ಸೊ ಅಮ್ಮ ಅವ್ರ ಮನೆಗೆ ಹೋಗಿ ಬಂದಕ್ಕೆ ನಮ್ಮ ಮಾವ ವಿಚಾರ ಗೊತ್ತಾಗಿ ಕೂಗಾಡ್ತಾ ಇದ್ದಾನೆ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಸಪೋರ್ಟ್ ಮಾಡಬೇಕಾ ಬೇಡವಾ ಅಂತ ನೀನು ಫೋನ್ ಮಾಡಿದೆ ಅಂದ್ಬಿಟ್ಟು ಅಂತಾರೆ. ಅಯ್ಯಯ್ಯೋ ಬಿಡ್ತು ಅವನು, ಈ ಟೈಮಲ್ಲಿ ಸಪೋರ್ಟ್ ಎಲ್ಲ ಮಾಡಬಾರ್ದು, ಈ ಒಂದು ನಂದ ಮನೆಯಲ್ಲೇ ಇರಬೇಕು, ಆ ಒಂದು ವಲ್ಲಭ ಮನೆಯಿಂದ ಆಚೆ ಹೋಗಬೇಕು, ಆ ರೀತಿ ಮಾಸ್ಟರ್ ಪ್ಲಾನ್ ಇದೆ ನನ್ನ ಹತ್ರ, ಹೇಳ್ತೀನಿ ಕೇಳು ಅಂತಂದ್ಬಿಟ್ಟು ಪ್ಲಾನ್ ಹೇಳ್ತಾಳೆ. ಈ ರೀತಿ ಮಾಡು, ನೋಡ್ತಾ ಇರು ಮನೆ ಯಾವ ರೀತಿ ಚಿತ್ರ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಮೀನಾ ಅಂತಾಳೆ. ಸರಿಯಮ್ಮ ಆಯಿತು ಅಂದ್ಬಿಟ್ಟು ಪ್ರಿಯಾ ಹೊರಗಡೆ ಇಂದ ಒಳಗಡೆ ಬರ್ತಾ ಇರ್ತಾಳೆ. ಆಗ ವಲ್ಲಭ ಮಾತನ್ನು ಕೇಳಿಸ್ಕೊಂಡು ಈ ಒಂದು ನಂದ, ಛೆ ನನ್ನ ಮಕ್ಕಳು ನನ್ನ ಕೈ ಮೀರಿ ಹೋಗ್ತಾ ಇದ್ರು ಅಂದ್ಬಿಟ್ಟು ಅಂತಾರೆ. ಆಗ ಗಿರಿಜಾ, ರೀ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಅವನೇನು ಹೇಳ್ತಾನೆ ಕೇಳ್ರಿ ಅಂತಾರೆ. ಅವನೇನು ಹೇಳೋದು, ಅವನೇನು ಹೇಳೋದು ಬೇಡ, ನಾನು ಕೇಳೋದು ಬೇಡ, ನಡ್ರಿ ಇಲ್ಲಿಂದ ಅಂದ್ಬಿಟ್ಟು ಅಂತ ಇರ್ತಾರೆ. ಆಗ ಕೇಶವ, ಅಪ್ಪ ಸಮಾಧಾನ ಮಾಡ್ಕೊ, ವಲ್ಲಭ
ಅಂತ ತಪ್ಪು ಏನು ಮಾಡಿದ್ದಾನೆ, ಹೋಗ್ಲಿ ಬಿಡಿ, ಈಗ ಏನೋ ಗೊತ್ತಿಲ್ಲ ತಪ್ಪಾಗಿದೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಎಲ್ಲರೂ. ಇಲ್ಲ ಇಲ್ಲ, ಛೇ ನನಗಂತೂ ಸಾಕಾಗಿದೆ, ಈ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಮನೆಗೆ ಬಂದರೆ ಕಿರಿಕಿರಿ ಅಂದ್ಬಿಟ್ಟು ಅಂತಾರೆ. ಸರಿ, ಕಿರಿಕಿರಿ ಆಗ್ತಿರೋದು ನನ್ನಿಂದ ತಾನೆ, ನಾನೇ ಈಗ ಮನೆಯಿಂದ ಆಚೆ ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ವಲ್ಲಭ ಅಂತಾರೆ. ಏನು ಆಚೆನ? ಏ ಗಿರಿಜಾ, ನಾನೇನು ನಮ್ಮ ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ನೆ, ಇಲ್ಲ ತಾನೇ ಅಂತೀರ. ಇಲ್ಲಪ್ಪ, ನನಗೆ ಗೊತ್ತಾಯಿತು, ನಮ್ಮಿಂದ ತಾನೇ ನೀವು ಕಿರಿಕಿರಿ ಜಾಸ್ತಿ, ನಿಮ್ಗೆ ಯಾಕೆ ತೊಂದರೆ, ನಾನೇ ಮನೆಯಿಂದ ಆಚೆ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ವಲ್ಲಭ ಇಲ್ಲಿ ಬರ್ತಾಯಿದ್ರೆ, ಗಿರಿಜಾ ಏಯ್ ಕತ್ತೆ, ನಿನ್ಗೆ ಬುದ್ಧಿ ಇಲ್ಲವೇನೋ, ಅಪ್ಪ ಏನೋ ಕೋಪದಲ್ಲಿ ಮಾತಾಡ್ತಿದ್ರೆ, ಸುಮ್ಮನೆ ಬಾ ನೀನು, ಮನೆ ಬಿಟ್ಟು ಹೋಗೋ ನಿರ್ಧಾರ ಎಲ್ಲ ಮಾಡಬೇಡ, ಅಪ್ಪ ಏನಾದರೂ ಮನೆ ಬಿಟ್ಟು ಹೋಗೋ ಅಂತ ಹೇಳಿದ್ನ, ಇಲ್ಲಲ್ವಾ, ಬಾ ನೀನು ಅಂದ್ಬಿಟ್ಟು ಗಿರಿಜಾ ಇಲ್ಲಿ ಟೆನ್ಷನಲ್ಲಿ ಕರಿತಾ ಇರ್ತಾಳೆ. ಆಗ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ, ನಾನು ಮಾತ್ರ ಬರಲ್ಲ, ಅಪ್ಪ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾನೆ, ನನ್ನಿಂದ ತಾನೇ ಸಮಸ್ಯೆ, ನಾನೇ ಮನೆಯಿಂದ ಆಚೆ ಹೋಗ್ತೀನಿ ಅಂದ್ಬಿಟ್ಟು ವಲ್ಲಭ ಹೋಗ್ತಾ ಇರ್ತಾನೆ. ಆಗ ಅಲ್ಲಿಗೆ ಒಂದು ಪ್ರಿಯ ಬಂದ್ಬಿಟ್ಟು, ಮಾವ ನೀವೆಲ್ಲ ಬೇಜಾರಾಗ್ಬಿಡಿ, ಅಲ್ಲ ಮನೆಯಲ್ಲಿ ಒಂದು ಹೋಗೋದು ಬರೋದು ಕಾಮನು, ಕಷ್ಟ ಸುಖ ಇದ್ದೇ ಇರ್ತವೆ, ಅದನ್ನು ನೀವ್ಯಾಕೆ ಇಷ್ಟೆಲ್ಲ ಕೋಪ ಮಾಡ್ಕೊಳ್ತೀರ, ಸಮಾಧಾನ ಮಾಡ್ಕೊಳ್ಳಿ, ವಲ್ಲಭ ಏನೋ ಚಿಕ್ಕವನು ಗೊತ್ತಿಲ್ಲದೆ ತಪ್ಪು ಮಾಡಿದೆ ಅಂದ್ಬಿಟ್ಟು ಪ್ರಿಯ ಅಂತ ಇರ್ತಾಳೆ. ಇಲ್ಲ ಇಲ್ಲ, ನಿನಗೆ ವಲ್ಲಭನ ಬಗ್ಗೆ ಗೊತ್ತಿಲ್ಲ, ಅವ್ನು ಬರೇ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಇದ್ದಾನೆ, ಈ ಮನೆಯಲ್ಲಿ ನನಗೆ ಬೆಲೆನೇ ಇಲ್ದಂಗೆ ಆಗಿದೆ ಅಂದ್ಬಿಟ್ಟು ಅಂತಾರೆ. ಆಗ ಕೇಶವ, ಇಲ್ಲಪ್ಪ, ವಲ್ಲಭ ಏನು ಮಾಡಿದ್ರು ಅದಕ್ಕೊಂದು ನ್ಯಾಯ ಇರುತ್ತೆ, ಅವನ ಹತ್ರ ಕೂತ್ಕೊಂಡು ಮಾತಾಡಿ ನಿಮ್ಮಿಬ್ರಿಗೂ ಗೊತ್ತಾಗುತ್ತೆ ಅಂದ್ಬಿಟ್ಟು ಅಂತಾರೆ. ಆಗ ಮೀನಾ ಕೂಡ, ಹೌದು ವಲ್ಲಭ ತುಂಬ ಒಳ್ಳೆಯನು, ಏನೋ ಅಮ್ಮ ಆಸೆ ಈಡೇರ್ಸಕ್ಕೆ ಹೋಗಿ ಈ ರೀತಿ ಮಾಡಿದ್ದಾನೆ, ಅವನಿಗೆ ಬುದ್ಧಿ ಮಾತೇಳಿ ಮಾವ, ಆದರೆ ಮನೆಯಿಂದ ಆಚೆ ಹೋಗೋಕೆ ನಿರ್ಧಾರ ಮಾಡಬೇಡಿ, ಅವ್ನ ಮನೆಯಿಂದ ಆಚೆ ಹೋಗ್ತಾ ಇದ್ದಾನೆ, ಪ್ಲೀಸ್ ತಡೀರಿ ಅಂದ್ಬಿಟ್ಟು ಅಂತಾಳೆ. ಇಲ್ಲಮ್ಮ ಮೀನಾ, ಅವನಿಗೆ ನಮ್ಮ ಬಗ್ಗೆ ಸ್ವಲ್ಪ ಅದು ಕರುಣೆ ಅನ್ನೋದೇ ಇಲ್ಲ, ತಂದೆ ತಾಯಿ ಮಾತು ಕೇಳಬೇಕು ಅನ್ನೋದು ಬುದ್ಧಿ ಇಲ್ಲ, ಅವನಿಗೆ ಸರಿಯಾಗಿ ಆಗಿದೆ, ನಾನೇ ಅವನ ಮನೆ ಬಿಟ್ಟು ಆಚೆ ಹೋಗುವಂತ ಅಂದ, ಇಲ್ಲ ತಾನೇ, ಅವನೇ ಬೇಕಂತ ಹೋಗಿ ಈಗ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾನ, ಅದು ಹೇಗೆ ಮಾಡ್ತಾನೆ ಹೋಗ್ಲಿ ಬಿಡು, ಏನು ಮಾಡ್ಕೊಳ್ತಾನೆ ನಾನು ನೋಡ್ತೀನಿ ಬಿಟ್ಟು ಇಲ್ಲಿ ನಂದನ್ ಅಂತ ಇರ್ತಾನೆ. ಗಿರಿಜಾ ಕಣ್ಣೀರು ಹಾಕ್ತಾ ಇರ್ತಾಳೆ. ರೀ ಎಂಥ ಕೆಲಸ ಮಾಡಿಬಿಟ್ರಿ ನೀವು, ವಲ್ಲಭ ಮನೆಯಿಂದ ಆಚೆ ಹೋಗ್ತಿದ್ರೆ ನೀವು ತಡಿತಾನೆ ಇಲ್ವಾ, ಛೇ ಅಂತ ಅಂದ್ಬಿಟ್ಟು ಯಾಕೆ ಇವನು ಈ ರೀತಿ ಮಾಡ್ತಾ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಅಮೂಲ್ಯಗೆ ಬೇಜಾರಾಗಿ, ವಲ್ಲಭ ನಿಂತ್ಕೊಳ್ಳು, ಇದೆಲ್ಲ ಆಗಿದ್ದು ನನ್ನಿಂದಲೇ, ನೀನು ಮನೆ ಬಿಟ್ಟು ಹೋಗ್ಬೇಡ, ಬೇರೆ ನಾನು ಹೋಗ್ತೇನೆ ಅಂದ್ಬಿಟ್ಟು ಅಂತಾರೆ. ಬೇಡ, ಇದು ತಂದೆ ಮಗನ ಮಧ್ಯೆ ಆಗಿರೋ ಜಗಳ, ನೀನು ಯಾಕೆ ಬರ್ತೀಯ ಅಂದ್ಬಿಟ್ಟು ಅಂತಾರೆ. ಪ್ಲೀಸ್ ಕೊಡೋ ವಲ್ಲಭ, ಬೇಕಿದ್ರೆ ನಿನ್ನ ಜೊತೆ ನಾನು ಕೂಡ ಬರ್ತೀನಿ ವಲ್ಲಭ, ನನ್ನ ಕರ್ಕೊಂಡು ಹೋಗು ಅಂದ್ಬಿಟ್ಟು ಇಲ್ಲಿ ಅಮ್ಮು ಅಂತ ಇರ್ತಾರೆ. ಏಯ್ ಏನು ಬೇಡ ಕಣೆ, ಸುಮ್ಮನೆ ಇಲ್ಲೇ ಇರಿ ನೀನು, ನಾನೇ ಮನೆಯಿಂದ ಆಚೆ ಹೋಗ್ತೀನಿ, ಈ ಮನೆಗೆಲ್ಲ ತೊಂದರೆ ನಾನೇ ತಾನೇ, ನಾನೇ ಈ ಮನೆಗೆ ದರಿದ್ರ, ಅದಕ್ಕೆ ಇಲ್ಲಿಂದ ನಾನು ಹೋಗ್ಬಿಟ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದು ಅಂತಂದ್ಬಿಟ್ಟು ಇಲ್ಲಿ ವಲ್ಲಭ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಮೂಲ್ಯ ಕಣ್ಣು ಇಡ್ತಾ ಇದ್ರೆ ಮೀನಾಗೆ ಮತ್ತು ಕೇಶವ ಮಾಧವನಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಿಯಾ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಒಳಗಡೆ ಇಲ್ಲಿ ಇಂದ್ರ ಕಾಯ್ತಾ ಇರ್ತಾಳೆ, ಮನೆಯಿಂದ ಆಚೆ ಬರ್ತಾಳೆ ಅಮ್ಮು ಅಂದ್ಬಿಟ್ಟು. ಆದರೆ ಅಲ್ಲಿ ವಲ್ಲಭ ಬರ್ತಾನೆ. ಅಮ್ಮ ಏನಾಯಿತು, ನೀನೇನೋ ಅಮ್ಮ ಅಕ್ಕ ಬರ್ತಾಳೆ ಅಂತಂದೆ, ಇಲ್ಲಿ ನೋಡಿದ್ರೆ ವಲ್ಲಭ ಬಂದಿದ್ದಾನೆ, ಏನಾಯಿತು ಅಂತಾರೆ. ಅಯ್ಯೋ, ಆ ಒಂದು ಅಮ್ಮನ ಕಾಪಾಡೋಕೆ ಹೋಗಿ ವಲ್ಲಭ ಮನೆಯಿಂದ ಆಚೆ ಅವನು ಬಂದಿದ್ದಾಗಿದ್ದಾನೆ. ಛೇ, ಈ ನಂದನ್ಗೆ ಬುದ್ಧಿನೇ ಇಲ್ವಾ, ಇವರಿಬ್ಬರನ್ನ ತಾನೇ ಮನೆಯಿಂದ ಆಚೆ ಹಾಕಬೇಕು, ಬರೀ ಮಗನಂದೇ ಆಚೆ ಹಾಕಿದ್ದಾನೆ. ಅಯ್ಯೋ ಏನು ಮಾಡೋದೀಗ, ಪ್ಲ್ಯಾನ್ ಎಲ್ಲ ಫೇಲ್ ಆಯಿತು ಅಂದ್ಬಿಟ್ಟು ಇಂದ್ರ ಅಂತಾರೆ. ಛೇ, ನಿನ್ನ ಮಾತು ಕಟ್ಕೊಂಡು ನಾನು ಈ ಬಿಸಿಲಲ್ಲಿ ನಿಂತ್ಕೊಂಡೆ, ಮಕ್ಕ ಎಲ್ಲ ಟ್ಯಾನ್ ಆಗೋಯ್ತು. ಛೇ, ನನಗಂತೂ ಇರಿಟೇಟ್ ಆಗ್ತಿದೆ, ನಿನ್ನ ಪ್ಲ್ಯಾನ್ ಯಾವತ್ತೂ ಸಕ್ಸಸ್ ಆಗಲ್ಲ, ಹೋಗಮ್ಮ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಜ್ಯೋತಿ. ಇರಲಿ ಕಣೆ ಇರಲಿ, ನನ್ನ ಪ್ಲ್ಯಾನ್ ಇವತ್ತು ಫೇಲ್ ಆಗ್ಬೋದು, ನಾಳೆ ಒಂದಲ್ಲ ಒಂದಿನ ಹಿಟ್ಟಾಗಿ ಆಗ್ತೆ, ನೋಡ್ಕೊತಿರು, ಈ ಇಂದ್ರ ಅಂದರೆ ಏನಂತ ತೋರಿಸ್ತೀನಿ, ಆ ಅಮೂಲ್ಯಕ್ಕೆ ಮನೆಯಿಂದ ಆಚೆ ಹಾಕಿಸ್ತೀನಿ ಅಂದ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ಇನ್ನಿತ್ತ ಪ್ರಿಯಾ ತುಂಬ ಖುಷಿ ಆಗ್ತಾಳೆ. ಅಂತಿಂತು ನಂದನ ಮನೆಯಿಂದ ಆಚೆ ಆಕೆ ಬಿಟ್ಟ ಈ ವಲ್ಲಭನ ನಂದ ಖುಷಿ ಆಗ್ತಾಯಿದೆ ಅಂದ್ಬಿಟ್ಟು. ಆದರೆ ಇಲ್ಲಿ ನಂದಗೂ ಬೇಜಾರಾಗ್ತಾ ಇದೆ. ವಲ್ಲಭ ಅಂತ ದೊಡ್ಡ ತಪ್ಪು ಏನು ಮಾಡಿಬಿಟ್ಟ, ಸುಮ್ಮನೆ ಮನೆಯಿಂದ ಆಚೆ ಹಾಕಿದೆ, ಛೇ ಅವನೇನಾದರೂ ಮಾತಾಡೋಣ ಕೇಳಿಸ್ಕೋಬೇಕಾಗಿತ್ತು ಅಂದ್ಬಿಟ್ಟು ನಂದ ಬೇಜಾರು ಪಡ್ತಾನೆ. ಇಲ್ಲಿ ಗಿರಿಜಾ ಎಲ್ಲರೂ ಕೂಡ ಬೇಜಾರಲ್ಲೇ ಇರ್ತಾರೆ. ಆಗ ಅಮ್ಮು, ಅತ್ತೆ ಇದೆಲ್ಲ ನನ್ನಿಂದಲೇ ಅತ್ತೆ ಆಗಿದ್ದು, ಪಾಪ ಅವನು ನನ್ನ ಅಪ್ಪ ಅಮ್ಮನ ನೋಡಬೇಕಂತ ತುಂಬಾ ಆಸೆ ಪಟ್ಟಿದ್ದೆ, ಅದಕ್ಕೆ ಇಂದ ಹೋಳಿ ಒಂದು ನೆಪ ಇಟ್ಕೊಂಡು ಮುಖಕ್ಕೆಲ್ಲ ಹೋಳಿ ಹಚ್ಚಿ ಮನೆ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ. ಅದೇ ವಿಚಾರ ಮಾವನ ಗೊತ್ತಾಗಿ ಇವರಿಬ್ಬರ ಮಧ್ಯೆ ಜಗಳ ಆಗಿದೆ, ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಅತ್ತೆ ಅಂದ್ಬಿಟ್ಟು ಅಮ್ಮು ಕಣ್ಣೀರಿಡ್ತಾ ಇರ್ತಾಳೆ. ನೀನೇನು ಟೆನ್ಷನ್ ತಗೊಬೇಡ ಅಮ್ಮು, ಅಪ್ಪ ಮತ್ತು ಮಗ ಇಬ್ಬರು ಒಂದಾಗ್ತಾರೆ, ನನ್ನ ಗಂಡನಿಗೆ ಮಗ ಏನು ತಪ್ಪು ಮಾಡಿ ಅಂತ ಗೊತ್ತಾಗುತ್ತೆ, ಸುಮ್ಮನೆ ಕೋಪದ ಕೈಲಿ ಬುದ್ಧಿ ಕೊಟ್ಟು ಈ ರೀತಿ ಮಾಡ್ಕೊಳ್ತಿದ್ದಾರೆ ಅಷ್ಟೇ, ಸಮಾಧಾನ ಮಾಡ್ಕೊ, ನಿನ್ನಿಂದ ಏನೂ ಆಗಿಲ್ಲ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾಳೆ ಈ ಒಂದು ಗಿರಿಜಾ. ಹಾಗಾದರೆ ನಂದ ಮನೆಯಿಂದ ಆಚೆ ಹಾಕಿದ್ದಾನೆ ವಲ್ಲಭನ, ಈಗ ವಲ್ಲಭ ಮನೆಗೆ ಎಂಟ್ರಿ ಕೊಡ್ತಾನ, ಪ್ರಿಯಾ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ, ಈಗ ನಿಜವಾಗ್ಲೂ ವಲ್ಲಭನ ಮನೆಯಿಂದ ಆಚೆ ಆಗಿಬಿಟ್ನ ನಂದ, ಇಲ್ಲ ಪ್ರಿಯಾ ಪ್ಲ್ಯಾನ್ ಉಲ್ಟಾ ಹೊಡೆದು ಮತ್ತು ನಂದ ಈ ಒಂದು ವಲ್ಲಭ ಇಬ್ಬರು ಒಂದಾಗ್ತಾರ, ಈ ಒಂದು ಪ್ರಿಯಾ ಮುಖವಾಡ ಬಯಲು ಮಾಡ್ತಾನೆ ಈ ಒಂದು ವಲ್ಲಭ ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.